ಇವತ್ತು ಒಂದಿನ ಫುಲ್ ನಾನು ಕ್ಷಮಿಯ ಜೊತೆಲಿ ಇರ್ತೀನಿ. ಐ ಡೋಂಟ್ ನೋ ಹೆಂಗಿರ್ತೀನಿ, ಯಾಕಂದ್ರೆ ಫುಲ್ ಕೋಪ ಬರ್ತಾಳೆ, ಫುಲ್ ಟಾರ್ಚರು ಕೊಡ್ತಾಳೆ. ಮೆಟ್ರೋದಲ್ಲಿ ನಾವಿಬ್ರು ಹೊರಟಿದ್ದು ಚರ್ಚ್ ಸ್ಟ್ರೀಟ್ಗೆ. ತುಂಬಾ ದಿನದಿಂದ ಕೇಳ್ತಾ ಇದ್ಲು ಚರ್ಚ್ ಸ್ಟ್ರೀಟಿಗೆ ಕರ್ಕೊಂಡು ಹೋಗು ಅಕ್ಕ ಅಂತ. ಅದಕ್ಕೆ ಇವತ್ತು ಅದಕ್ಕೆ ಕಾಲ ಕೂಡ ಬಂತು. ಪಾಪ ಕ್ಷಮ್ಯಂಗ್ ತುಂಬಾ ದೂರ ಮೆಟ್ರೋದಲ್ಲಿ ಹೋಗ್ಬೇಕು ಅಂತ ಗೊತ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಫುಲ್ ಜೋಶಲ್ಲಿ ಇದ್ಲು ಅಕ್ಕ, ಆಮೇಲೆ ಫುಲ್ ಮೂಡ್ ಔಟ್, ಸುಸ್ತೇ ಆಗ್ಬಿಟ್ಟಿದ್ಲು. ನಾವ್ ಹೋಗೋ ಅಷ್ಟೊತ್ತಿಗೆ ಯಾವಾಗ ಬರುತ್ತೆ ಅಂತ ನನ್ ತಲೆ ತಿಂತ ಕೂತಿದ್ಲು. ಕೊನೆಗೂ ಬಂದ್ವಿ ನಾವು ಚರ್ಚ್ ಸ್ಟ್ರೀಟಿಗೆ. ಹೋದ್ಮೇಲೆ ನಾನು ಪೋಲರೈಟ್ ಫೋಟೋ ತೆಗೆಸ್ಕೊಂಡೆ. ಸ್ವಲ್ಪ ಓಕೆ ಇತ್ತು. ನನ್ ತಂಗಿನೋ ತಿನ್ನೋದ್ರಲ್ಲಿ ಎತ್ತಿದ ಕೈ. ಚಿಕನ್ ರೋಲ್ ಬೇಕು ಅಂತ ಹಠ ಮಾಡಿದ್ಲು, ಅದನ್ನ ಇವಳಿಗೆ ಕೊಡಿಸ್ದೆ. ಹೆಂಗ್ ತಿಂತಾ ಇದ್ದಾಳೆ ನೋಡಿ ಇವಳು. ಚರ್ಚ್ ಸ್ಟ್ರೀಟ್ ನ ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ ಲಾಸ್ಟ್ ಪಾಯಿಂಟ್ ವರ್ಗೂ ಒಂದೆರಡು ಸತಿ ರೌಂಡ್ ಹೊಡೆದ್ವಿ. ಆಮೇಲೆ ಇದ್ಯಾವುದೋ ಪ್ಲೇಸ್ ಸೂಪರ್ ಆಗಿತ್ತು ಅಂತ ಒಂದೆರಡು ಫೋಟೋಸ್ ತೆಕ್ಕೊಂಡ್ವಿ ನಾವಿಬ್ರು. ಆಮೇಲೆ ಈ ತರ ಕಸ್ಟಮೈಸ್ ಮಾಡಿರೋ ಬ್ರೇಸ್ಲೆಟ್ಸ್ ನ ಇಬ್ರು ಒಂದೊಂದು ತಗೊಂಡ್ವಿ. ಆಮೇಲೆ ಫೋಟೋ ಬೂಟಲ್ಲಿ ಫೋಟೋ ತೆಕ್ಸ್ಕೊಂಡ್ವಿ. ನಮಗೆ ಪೋಸ್ ಕೊಡಕ್ ಬರ್ಲಿಲ್ಲ, ಸೊ ಚೆನ್ನಾಗಿ ಬರ್ಲಿಲ್ಲ. ಆಮೇಲೆ ಮನೆಗೆ ಹೊರಟ್ಬಿಟ್ಟು ಬಂದ್ವಿ. ಮೆಟ್ರೋ ರೆಸ್ಟ್ ನೋಡಿ ಸಾಕಾಯ್ತು, ಸುಸ್ತಾಗಿ ಮನೆಗೆ ಬಂದು ಸೇರ್ಕೊಂಡ್ವಿ. ಸೊ ಇದಾಗಿತ್ತು ನನ್ನ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.